ನಾ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತೀನಿ, ಇದು ಕೇವಲ ಕೆಲವು ಪಕ್ಷದ ಒಂದು ಸಂಘರ್ಷಕ್ಕಿಳಿಲಾರ್ದೆ ಇದರಲ್ಲಿ ಏನಾದರೂ ಇನ್ನೂ ಸಲಹೆಗಳಿದ್ದರೆ ರಾಜ್ಯ ಸರ್ಕಾರ ಕೊಟ್ಟು ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಸಮರ್ಪಕವಾಗಿ ಜಾರಿ ತರೋದ್ರ ಮೂಲಕ ಜನರಲ್ಲಿ ಇನ್ನೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡುವಂಥ ಆ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ವಿರೋಧವನ್ನು ಮಾಡುವುದನ್ನು ಬಿಟ್ಟು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಏನು ಒಂದು ಪ್ರಸ್ತಾವನೆ ತಂದಿದ್ದಾರೆ ಅದನ್ನು ವಾಪಸ್ ತಗೋಬೇಕು. ಆ ವಾಪಸ್ ತಗೋದಿದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ ಅಂತ ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ ನಂಜೇಗೌಡ ಸ್ವಾಮಿ ವಿರೋಧ ಮಾಡಿ ತೆಗೆದುಬಿಟ್ಟವರಲ್ಲ. ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ ನಾನು ತೆಗೆದಿರ್ಬೋದು, ನಂಜೇಗೌಡ್ರೆ ಜನರಿಂದ ತೆಗಿಲಕ್ ಆಗುದಿಲ್ಲ. ನಾರಾಯಣ ಸ್ವಾಮಿ ಯಾಕೆ ಮಾತಾಡ್ಬೇಕು? ಕೂತ್ಕೊಳ್ಳಿ. ಎತ್ತಲ ಕೂತ್ಕೊಳ್ಳಿ ಅಲ್ಲಿ. ನೀವು ಅಲ್ಲಿ ರಿಪ್ಲೈ ಮಾಡಬೇಡಿ, ಯಾರು ರಿಪ್ಲೈ ನಂಜೇಗೌಡ್ರೆ ಈಗ ಬಿ ಆರ್ ಪಾಟೀಲ್ ಮಾತಾಡ್ತಾರೆ, ಮತ್ತೆ ನೆಕ್ಸ್ಟ್ ಮಾತಾಡಿ. ಬಿ ಆರ್ ಪಾಟೀಲ್ ಅವರು ಸೀನಿಯರ್ ಆಯ್ತು, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ನನ್ನ ಬೆಂಬಲ. ಯಾರು ರಿಪ್ಲೈ ಕೊಡಬೇಡಿ.